ಶಿಷ್ಟಾಚಾರ ಉಲ್ಲಂಘಿಸಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ್ಗೆ ಅಗೌರವ ತೋರಲಾಗಿದೆ ಎಂದು ಆರೋಪಿಸಿ ಕನಕಪುರ ತಾಲೂಕು ಆಡಳಿತದ ವಿರುದ್ಧ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕನಕಪುರ ತಾಲೂಕಿನ ಟಿ. ಬೇಕುಪ್ಪೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪಾಲನೆಯಾಗಿಲ್ಲ. ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಎಂಎಲ್ಸಿ ಎಸ್. ರವಿ ಭಾವಚಿತ್ರ ಹಾಕಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಚಿತ್ರ ಹಾಕಿಲ್ಲ ಎಂದು ಕಿಡಿಕಾರಿದ ಮೈತ್ರಿ ಕಾರ್ಯಕರ್ತರು ಡಿಸಿ ಕಚೇರಿ ಎದುರಿನ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದರು. ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಚಿನ್ನಸ್ವಾಮಿ ಮಾತನಾಡಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ನೀತಿಯನ್ನು ಎತ್ತಿ ಹಿಡಿದಿರುವ ಅಧಿಕಾರಿಯನ್ನು ಶಿಷ್ಟಾಚಾರ ಪಾಲಿಸದ ಟಿ. ಬೇಕುಪ್ಪೆ ಗ್ರಾಮ ಪಂಚಾಯತ್ನ ಪಿಡಿಒ ಅನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದರು. ಈ ವಿಚಾರವಾಗಿ ಕನಕಪುರ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸದಿರುವುದು ದುರಂತ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಟಿ. ಬೇಕುಪ್ಪೆ ಪಂಚಾಯಿತಿ ಕಟ್ಟಡದ ಉದ್ಘಾಟನಾ ಶಿಲೆಯಲ್ಲಿ ಸಂಸದ ಮಂಜುನಾಥ್ ಅವರ ಹೆಸರು ಸೇರಿಸಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರ ಅಳವಡಿಸಲು ಜಿಲ್ಲಾಧಿಕಾರಿ ಆದೇಶ ನೀಡಬೇಕು. ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವಿರುದ್ಧ ಧೋರಣೆ ವ್ಯಕ್ತವಾದರೆ ರಾಜ್ಯದಾದ್ಯಂತ ಉಗ್ರವಾದ ಪ್ರತಿಭಟನೆ ಹಾಗೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಅಪರ ಜಿಲ್ಲಾಧಿಕಾರಿ ಚಂದ್ರಯ್ಯ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ದಿನ ಏನು ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಕನಕಪುರ ತಾಲೂಕಿನಾದ್ಯಂತ ನಡೀತಕ್ಕಂಥ ಏನು ಕಾಂಗ್ರೆಸ್ ಅವರ ಒಂದು ಏಕ ಪಕ್ಷ ನೀತಿ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಬೇಕುಪ್ಪೆ ಪಂಚಾಯತಿನಲ್ಲಿ ಪಿಡಿಒ ಮಾಡಿರ್ತಕ್ಕಂಥ ಅವಾಂತರ, ಮೊದಲನೇದಾಗಿ ನಮ್ಮ ಎಂಪಿ ಲೋಕಸಭಾ ಎಂಪಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವ್ರದ್ದು ಒಂದು ಫೋಟೋ ಹಾಕಿಲ್ಲ ಇಲ್ಲಿ ಒಂದು. ಎರಡನೇದು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷದು ಹೆಸರು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಎರಡನೇ ವಿಚಾರ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ನೀತಿಯನ್ನ ಎತ್ತಿಡ್ತಕ್ಕಂಥ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಯಾವ ರೀತಿ ದುರುಪಯೋಗ ಮಾಡವ್ರೆ, ಮತ್ತೆ ಅವ್ರನ್ನ ಕೂಡಲೇ ಅಮಾನತ್ ಮಾಡ್ಬೇಕಂತ ಹೇಳಿ ನಾವು ಇಒಗೆ ಅರ್ಜಿ ಕೊಡ್ತೀವಿ. ಇಒ ಇದ್ರ ಬಗ್ಗೆ ಯಾವುದೇ ಕ್ರಮ ವಹಿಸ್ಲಿಲ್ಲ. ಇಒ ಕ್ರಮ ವಹಿಸ್ತಾ ಇರೋದ್ರಿಂದ ಸಿಇಒಗೆ ಅರ್ಜಿ ಕೊಡಕ್ಕೆ ನಾವು ಬರ್ತೀವಿ. ಸಿಇಒ ರಜೆ ಇರೋದ್ರಿಂದ ಅದನ್ನ ಇನ್ಚಾರ್ಜ್ ಡಿಸಿ ಅವ್ರ ಇರೋದ್ರಿಂದ ಇವತ್ತು ಡಿಸಿ ಕಚೇರಿಗೆ ಬಂದಿದೀವಿ. ಕೂಡ್ಲೆ ಕನಕಪುರ ತಾಲೂಕಿನಲ್ಲಿ ಯಾವ ಒಂದು ಕಾಂಗ್ರೆಸ್ ಏಜೆಂಟ್ ರೀತಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಕೂಡ್ಲೆ ಪಿಡಿಒ ಸಸ್ಪೆಂಡ್ ಆಗ್ಬೇಕು. ಮತ್ತೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಕೊಡ್ತಕ್ಕಂಥ ಇಒ ಕೂಡ ಸಸ್ಪೆಂಡ್ ಆಗ್ಬೇಕು. ಜೊತೆಗೆ ಕನಕಪುರ ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿ ಸರ್ಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನಿರ್ತದೋ ಅದು ಜಾರಿ ಆಗ್ಬೇಕು, ಪ್ರತಿಯೊಬ್ಬರಿಗೂ ಹಕ್ಕು ಸಿಕ್ಬೇಕು. ಅದ್ರ ವಿಚಾರವನ್ನ ಸನ್ಮಾನ್ಯ ಡಿಸಿ ಅವರು ಕ್ರಮ ವಹಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿರುದ್ಧವಾಗಿ ಏನಾರು ಇದ್ರೆ ಇದು ತಾತ್ಕಾಲಿಕವಾಗಿ ಮಾಡ್ತಾ ಇದೀವಿ. ಇವರು ವಿರುದ್ಧ ಮತ್ತೆ ನಾವು ಕರ್ನಾಟಕ ರಾಜ್ಯಾದ್ಯಂತ ವಿಧಾನಸೌಧನ ಮುತ್ತಿ ಹಾಕ್ಬೇಕಾಗ್ತದಂತ ಎಚ್ಚರಿಕೆ ಸಂದೇಶವನ್ನ ಈ ಪ್ರತಿಭಟನೆ ಮುಖೇನ ನಾವು ತೋರಿಸ್ತಾ ಇದೀವಿ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಎಂಪಿ ಅವ್ರಿಗೆ ಏನ್ ಗೌರವ ಐತೆ, ಘನತೆ ಐತೆ, ಅವ್ರಿಗೆ ಹಕ್ಕೇನೈತೆ ಅದನ್ನ ಜಾರಿ ಮಾಡುವಂತ ವ್ಯವಸ್ಥೆ ಸರ್ಕಾರಿ ಅಧಿಕಾರಿ ಮಾಡ್ಬೇಕಾಗ್ತದೆ. ಮತ್ತೆ ಏನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವ್ರ ಪಕ್ಷ ನಿಷ್ಠೆನ ಮೆಚ್ಚಿಸಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತೆ ಏನು ನಡ್ಕೋತಾ ಇದ್ದಾರೆ, ಅವ್ರು ಕೂಡ್ಲೆ ಅದನ್ನ ಹೊರತುಪಡಿಸಿ ಬಿಟ್ಟಾಕಿ ಮುಂದಿನ ವ್ಯವಸ್ಥೆನಲ್ಲಿ ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಹಕ್ಕಲ್ಲಿ ಏನ್ ಕೊಡ್ಬೇಕೋ ಅದನ್ನ ಜಾರಿ ಮಾಡ್ಬೇಕು. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕೇನೈತೆ ಪ್ರತಿಯೊಬ್ಬರಿಗೂ ಅದನ್ನ ಜಾರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಮತ್ತೆ ಏನು ನಮ್ಮ ಎಂಪಿ ಅವ್ರ ಫೋಟೋ ಹಾಕ್ಲಿಲ್ಲ, ಕೂಡಲೇ ಎಂಪಿ ಅವ್ರ ಫೋಟೋ ಹಾಕಕ್ಕೆ ಆದೇಶ ಮಾಡ್ಬೇಕು. ಕೂಡಲೇ ಪಿಡಿಒ ಏನಿದ್ದಾರೆ ಸಸ್ಪೆಂಡ್ ಆಗ್ಬೇಕು. ಮತ್ತೆ ಇಒ ಕೂಡ ಅದಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಾ ಇರೋದಕ್ಕೆ ಸಸ್ಪೆಂಡ್ ಆಗ್ಬೇಕಂತ ಇವತ್ತು ಜಿಲ್ಲಾ ಪಂಚಾಯತಿ ನಮ್ಮ ಡಿಸಿ ಅವ್ರಿಗೆ ನಾವು ಒಂದು ಮನವಿಯನ್ನ ಕನಕಪುರ ತಾಲೂಕಿನಾದ್ಯಂತ NDA ಮಿತ್ರ ಪಕ್ಷ ಮನವಿಯನ್ನ ಕೊಡ್ತಾ ಇದ್ವಿ. ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ನಿಮ್ಮ ಮುಖೇನ ರಾಮನಗರ ಡಿಸಿ ಇದರಿಂದ ನಾವು ಸರ್ಕಾರಕ್ಕೆ ಕೂಡ ಮನವಿಯನ್ನ ತಲುಪಿಸ್ತಾ ಇದ್ವಿ.